ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಗುಡಿ ಅಂತ. ಈ ಸಮಿತಿ ಅಧ್ಯಕ್ಷರಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಉತ್ಸವ ಅಧ್ಯಕ್ಷನಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಬೆಳಗಾವಿ ಸುವರ್ಣಸೌಧದಲ್ಲಿ ದಿನಾಂಕ 13/12/2023ರಂದು ಅಧಿವೇಶನದಲ್ಲಿ ಕರ್ನಾಟಕ ವಿಧಾನಸೌಧ ಬೆಂಗಳೂರು ಆವರಣದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸರ್ಕಾರಕ್ಕೆ ಆಗ್ರಹಿಸಿ ವಿಷಯ ಪ್ರಸ್ತಾಪಿಸಿ ಮಾತನಾಡಿದ ಸಮಾಜದ ದಿಟ್ಟ ಹಾಗೂ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರು ಸರ್ ಅವರಿಗೆ, ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಶ್ರೀ ಭೀಷ್ಮ ಶೌರ್ಯ ಪುರಸ್ಕಾರ ನಮ್ಮ ಗಂಗಾನಗರ ವತಿಯಿಂದ ಹಾಗೂ ಅಂಬುಡಿಂಗಿ ಅವರ ವತಿಯಿಂದ ನೀಡಲಾಗುತ್ತಿದೆ. ಸಮಾಜಕ್ಕೆ ತಿಪ್ಪಣ್ಣಪ್ಪ ಕಮಕನೂರು ಅವರಿಗೆ, ತಿಪ್ಪಣ್ಣಪ್ಪ ಕಮಕನೂರು ಅವರಿಗೆ, ಸಮಾಜಕ್ಕೆ ತಿಪ್ಪಣ್ಣಪ್ಪ ಕಮಕನೂರು ಅವರಿಗೆ, ತಿಪ್ಪಣ್ಣಪ್ಪ ಕಮಕನೂರು ಅವರಿಗೆ. ಸರ್
ಅದಕ್ಕೆ ಸಣ್ಣ ಸಮಾಜಕ್ಕೆ ನಿದರ್ಶನ ಅಂಬಿಗರ ಚೌಡಯ್ಯನವರಿಗೆ ತಿಪ್ಪಣ್ಣಪ್ಪ ಬೀಸರಣ ಅಂಬಿಗರ ಚೌಡಯ್ಯನವರ 904ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಇಂದು ಭಾರಿ ವಿಜೃಂಭಣೆಯಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆ ಬೀಸರಣ ಅಂಬಿಗರ ಚೌಡಯ್ಯನ ಜಯಂತಿ ಹಿಂದೆ ವಿಠ್ಠಲ ಹೇರೂರ ಕಾಲದಲ್ಲಿ ಏನು ನಡೀತಿತ್ತು ಆ ಒಂದು ಮಾರ್ಗದಲ್ಲಿ ಈ ಸಲ ಎಲ್ಲ ಏರಿಯಾಗಳಿಂದ ಕೂಡ DJ ಮತ್ತೆ ವಿನೂತನ ರೀತಿಯಲ್ಲಿ ಆಚರಣೆ, ಡೊಳ್ಳು ಕುಣಿತ, ಆನೆ, ತಬಲ, ಕುದುರೆ ಇವೆಲ್ಲ ಮುಖಾಂತರ ನಗರೇಶ್ವರದಿಂದ ರಂಗಮಂದಿರವರೆಗೆ ಪಾದಯಾತ್ರೆ ಮುಖಾಂತರ DJ ಮುಖಾಂತರ ಬರ್ತಾ ಇದ್ದಾರೆ. ಅದೇ ರೀತಿ ಗಂಗಾನಗರದಿಂದ ಕೂಡ DJ ಮತ್ತು ಗಂಗಾನಗರದ ಪೊಲೀಸ್ ಸಮಾಜದ ಒಂದು 10 ರಿಂದ 15 ಸಾವಿರ ಜನಸಂಖ್ಯೆ ಉಳ್ಳಂಥ ಗಂಗಾನಗರ ಪ್ರದೇಶದಿಂದ ಕೂಡ ಪೊಲೀಸ್ ಸಮಾಜದ ಹೆಣ್ಣು ಗಂಡುಗಳ ಕಲಿತು ಇವತ್ತಿನ ದಿವಸ ಭಾರಿ ವಿಜೃಂಭಣೆಯಿಂದ ಕಳಸವನ್ನು ಎಲ್ಲ ಇಟ್ಟುಕೊಂಡು ಹೆಣ್ಮಕ್ಳು ಬರ್ತಾ ಇದ್ದಾರೆ. ನಗರೇಶ್ವರ ಸ್ಕೂಲಿಗೆ ಸರ್ಕಾರಿ ಕಾರ್ಯಕ್ರಮ ಏನು ಜಿಲ್ಲಾಡಳಿತ ಆಚರಣೆ ಮಾಡುತ್ತೆ, ಆ ಆಚರಣೆಯಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಮಾಜದ ಕುಲ ಬಾಂಧವರು ಇಂದು ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಶಿವಾನಂದ್ ಹೊನಗುಂಟೆ, ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ. Thank you.